ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಪಟ್ಟಣ ಗೇಟ್ ಬಸ್ ಪಲ್ಟಿಯಾಗಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 30 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಬ್ಬಿ ಸಮೀಪ ನಡೆದಿರುವಂತ ಘಟನೆ. ರಾಷ್ಟ್ರೀಯ ಹೆದ್ದಾರಿ 206 ಪಟ್ಟಣ ಗೇಟ್ ಬಳಿ ಈ ಘಟನೆ ನಡೆದಿದೆ. ಈ ಬಸ್ಸು ಶಿವಮೊಗ್ಗದಿಂದ ತುಮಕೂರು ಕಡೆಗೆ ಬರ್ತಾ ಇತ್ತು ಎನ್ನುವಂತ ಮಾಹಿತಿ ಇದೆ. ಬಸ್ನ ಆಕ್ಸೆಲ್ ಕಟ್ಟಾದ ಹಿನ್ನೆಲೆಯಲ್ಲಿ ಡಿವೈಡರ್ ದಾಟಿ ಪಲ್ಟಿ ಆಗಿದೆ. ಡಿವೈಡರ್ ದಾಟಿ ರಸ್ತೆ ಬದಿಗೆ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಆಗಿದೆ. ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಅವರನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಆಗಿರೋದು. ಸಾಕಷ್ಟು ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದರೆ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಸದ್ಯ ಕ್ರೇನ್ ಮೂಲಕ ಪಲ್ಟಿಯಾದ ಬಸ್ ಅನ್ನ ಎತ್ತಾ ಇರುವಂತ ದೃಶ್ಯಾವಳಿಗಳನ್ನ ಒಂದ್ ಕಡೆಯಲ್ಲಿ ನೋಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಬಸ್ ಪಲ್ಟಿಯಾದ ಜಾಗವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಘಟನೆಗೆ ಕಾರಣ ಏನು ಅಂತ ಹೇಳಿದ್ರೆ, ಬಸ್ನ ಆಕ್ಸೆಲ್ ಕಟ್ಟಾದ ಹಿನ್ನೆಲೆಯಲ್ಲಿ ಡಿವೈಡರ್ ದಾಟಿ ಬಸ್ಸು ಪಲ್ಟಿ ಆಗಿದೆ. ಇನ್ನೊಂದು ಕಡೆಯಲ್ಲಿ ಡಿವೈಡರ್ ದಾಟಿ ಪಲ್ಟಿ ಆಗ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯಾಚರಣೆಗಾಗಿ ಸ್ಥಳಕ್ಕೆ ಧಾವಿಸಿದ್ದಾರೆ. ಕ್ರೇನ್ ಮೂಲಕ ಬಸ್ಸನ್ನು ಎತ್ತಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಈ ಬಸ್ಸು ಶಿವಮೊಗ್ಗದಿಂದ ತುಮಕೂರು ಕಡೆಗೆ ಬರ್ತಾ ಇತ್ತು. ಹಾಗೆಯೇ ಸಾಕಷ್ಟು ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಮಾಹಿತಿ ಕೊಡ್ತಾರೆ ತುಮಕೂರು ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ಈ ಬಸ್ಸು ಎಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ತಾ ಇತ್ತು? ಎಷ್ಟು ಜನ ಪ್ರಯಾಣಿಕರಿದ್ರು? ಬಸ್ ಹೇಗೆ ಪಲ್ಟಿ ಆಯಿತು? ಹಾಗೇನೆ ಪ್ರಯಾಣಿಕರ ಸ್ಥಿತಿ ಹೆಂಗಿದೆ ಸದ್ಯಕ್ಕೆ? ಎಸ್ ಸಂಪತ್, ಏನು ಆಕ್ಸೆಲ್ ಕಟ್ಟಾಗಿ ಏನು ಡಿವೈಡರ್ನ ಹಾರಿ ಸರ್ವಿಸ್ ರಸ್ತೆಗೆ ಬಸ್ ಪಲ್ಟಿ ಆಗಿರುವಂತ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಪಟ್ಟಣಗೆರೆಯಲ್ಲಿ ನಡೆದಿರುವಂತದ್ದು. ಏನು ಶಿವಮೊಗ್ಗದಿಂದ ಸುಮಾರು 30 ಜನ ಪ್ರಯಾಣಿಕರನ್ನ ಹೊತ್ತು ತುಮಕೂರು ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇತ್ತು. ಈ ಬಸ್ ಏಕಾಏಕಿಯಾಗಿ ಆಕ್ಸೆಲ್ ಕಟ್ಟಾದ ಹಿನ್ನೆಲೆಯಲ್ಲಿ ಪಟ್ಟಣಗೆರೆ ಗೇಟ್ ಬಳಿ ಇರುವಂತ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಸರ್ವಿಸ್ ರಸ್ತೆಗೆ ಪಲ್ಟಿ ಆಗಿರುವಂತದ್ದು. ಈಗಾಗಲೇ ಏನು ಸುಮಾರು 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಅವ್ರನ್ನ ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಬಸ್ ಅನ್ನು ಕೂಡ ಸರ್ವಿಸ್ ರಸ್ತೆಯಿಂದ ತೆರವುಗೊಳಿಸುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಕೆಎಸ್ಆರ್ಟಿಸಿ ಬಸ್ಗಳ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೊಂದು ಆರೋಪ ಕೇಳ್ಬಂದಿರುವಂತದ್ದು. ಯಾಕಂತಂದ್ರೆ ಏಕಾಏಕಿ ರಸ್ತೆಗಳಲ್ಲಿ ಟೈರ್ ಬ್ಲಾಸ್ಟ್ ಆಗುವಂತದ್ದು ಮತ್ತೆ ಆಕ್ಸೆಲ್ ಕಟ್ ಆಗುವಂತ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತಾನೆ ಇದೆ. ಇತ್ತೀಚೆಗಷ್ಟೇ ಉಳಿಯಾರ್ನ ಏನೋ ಒಂದು ನಗರದಲ್ಲಿ ಏಕಾಏಕಿಯಾಗಿ ಇಂಜಿನ್ ಹೊತ್ತುಕೊಂಡಂತದ್ದು ಘಟನೆ ನಡೆದಿತ್ತು. ಅದಾದ ಬಳಿಕ ಇದು ಕೆಎಸ್ಆರ್ಟಿಸಿಯ 2ನೇ ಪ್ರಕರಣ ಅಂತಾನೆ ಹೇಳ್ಬೋದು. ಏನು ಒಂದೇ ವಾರದಲ್ಲಿ ನಡೀತಿರುವಂತ 2ನೇ ಪ್ರಕರಣ ಇದಾಗಿರುವಂತದ್ದು. ಏನು ಕೆಎಸ್ಆರ್ಟಿಸಿ ಆಕ್ಸೆಲ್ ಕಟ್ ಆಗಿ ಸದ್ಯ ಪಲ್ಟಿ ಆಗಿರುವಂತದ್ದು. ಇಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೂ ಕೂಡ ಸದ್ಯ ಚಿಕಿತ್ಸೆಯ ಬಳಿಕ ಅಷ್ಟೇ ಯಾವ ಪ್ರಯಾಣಿಕರಿಗೆ ಯಾವ ಮಟ್ಟಕ್ಕೆ ಏಟ್ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಹೇಮಂತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಂಟು ಕಟ್ಟಾಗುತ್ತೆ ಎಳ್ಕೊಂಡೈತೆ ಅದು ಮಣಿ ಕಡೆ ಅಲ್ಲೇ ಅಷ್ಟೇ ಅದು